ಬಟ್ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಂದೇ ಯುದ್ಧಕಾಂಡ ಸಿನಿಮಾದ ಮತ್ತೊಂದು ವೇದಿಕೆ ಇವತ್ತು ಸೃಷ್ಟಿಯಾಗಿದೆ. ಅದರ ಕಾರಣ ಮತ್ತು ಉದ್ದೇಶ ಸಿನಿಮಾ ಬಿಡುಗಡೆಗೆ ಸಿದ್ಧತೆ ಆಗಿದೆ ಮತ್ತು ಅದರದ ಡೇಟ್ ರಿಲೀಸ್ ಅನೌನ್ಸ್ಮೆಂಟ್ ಕೂಡ ಮತ್ತು ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡು ಇಲ್ಲಿಂದ ಯುದ್ಧಕಾಂಡದ ಕಹಳೆ ಊದಿ ರಣಭೂಮಿಗೆ ಇಳಿಬೇಕು ಅನ್ನೋದು ಒಂದು ಉದ್ದೇಶ. ಹಾಗಾಗಿ ನಿಮ್ಮೆಲ್ಲರನ್ನೂ ಇಲ್ಲಿ ಆಹ್ವಾನ ಮಾಡಿದ್ದು ಬಂದಿದ್ದಕ್ಕೆ ಧನ್ಯವಾದ. ಮುಖ್ಯ ಕಲಾವಿದೆ ಆದಂಥ ಅರ್ಚನಾ ಜೋಯ್ಸ್ ಅವರಿದ್ದಾರೆ, ಪ್ರಕಾಶ್ ಬೆಲ್ವಾಡಿ ಸರ್ ಇದ್ದಾರೆ, ನಾಗಭರಣ ಸರ್ ಇದ್ದಾರೆ, ಪುಟಾಣಿ ರಾಜ್ಞ ಇದ್ದಾಳೆ. ಮ್ಯೂಸಿಕ್ ಡೈರೆಕ್ಟರ್ ಜೊತೆಗೆ ಇನ್ನೊಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಅಂದರೆ 2 ಪಿಲ್ಲರ್ಸ್ ಸೇರಿಕೊಂಡಿದ್ದಾರೆ. ಒಂದು ಪ್ರವೀಣ್ ಇದ್ದರು ಅವತ್ತು, ಪ್ರವೀಣ್ ಜೊತೆಗೆ ಇವತ್ತು ಹೇಮಂತ್ ಅವರು ಸೇರಿಕೊಂಡಿದ್ದಾರೆ. ನಮ್ಮ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಈ ಥೀಮ್ ಸಾಂಗ್ ಏನು ಕೇಳಿದರೆ ಅದನ್ನ ಮಾಡಿದಂಥ ಹೇಮಂತ್ ಅವರು ಇದ್ದಾರೆ. ಸೊ ಎಲ್ಲರೂ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀನಿ. ವೇದಿಕೆಯನ್ನು ಅಲಂಕರಿಸಿ ಯುದ್ಧದ ಘೋಷಣೆಯನ್ನು ಮಾಡೋಣ. ಇದು ಮೇನ್ ವಿಷಯ. ಆ್ಯಂಡ್ ಯುದ್ಧಕಾಂಡ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಯಿತು ನನ್ನ ಲೈಫ್ ಟೈಮಲ್ಲಿ. ಇವತ್ತು ಮರೆಯೋಕ್ಕಾಗದೇ ಇರತಕ್ಕಂತಹ ಒಂದು ಜರ್ನಿ. ಸಾಕಷ್ಟು ಜನ ಹೂಡಿಕೆದಾರರನ್ನು ಹುಡುಕ್ತಾ ಅದು ಗೊತ್ತಿಲ್ಲ ಸಿನಿಮಾ ಹೆಂಗೆ ಮುಗಿಸ್ಬಿಟ್ಟೆ ಅಂತ ನಾನೇ ಪ್ರೊಡ್ಯೂಸ್ ಮಾಡಿ ಸಿನಿಮಾ ಕಂಪ್ಲೀಟ್ ಆಗಿ ಇವತ್ತು ರಿಲೀಸ್ ಹಂತಕ್ಕೂ ಬಂತು. ಎಲ್ಲರದು ಬೆಂಬಲ ಸಪೋರ್ಟ್ ಇರೋದ್ರಿಂದನೇ ಈ ಕಾರಣ ಆಗಿರೋದು. ಎಲ್ಲ ಕಲಾವಿದರು, ತಂತ್ರಜ್ಞರು, ಸಾಕಷ್ಟು ಜನ ಸ್ನೇಹಿತರು, ಹಿತೈಷಿಗಳು, ಫ್ಯಾಮಿಲಿ ಎಲ್ಲರೂ ಸೇರಿ ಒಂದು ಸಪೋರ್ಟ್ ಮಾಡಿದ್ದಕ್ಕೆ ಈ ಹಂತಕ್ಕೆ ಬಂದಿದೆ. ಯುದ್ಧಕಾಂಡ ಸಿನಿಮಾ, ಈ ಸಿನಿಮಾದ ವಿಷಯ ಏನಪ್ಪ ಅಂತಂದರೆ ಮೂಲವಾಗಿ ಒಂದು ಹೆಣ್ಣಿನ ಮೇಲೆ ಆಧಾರವಾಗಿರ್ತಕ್ಕಂಥ ಸಿನಿಮಾ. ಒಂದು ಹೆಣ್ಣಂದರೆ ಒಂದೇ ಹೆಣ್ಣಲ್ಲ, ಹೆಣ್ಣು. ನಮ್ಮ ಭಾರತದ ಅಷ್ಟು ಹೆಣ್ಣುಗಳನ್ನು ರಿಪ್ರೆಸೆಂಟ್ ಮಾಡುವಂಥ ಒಂದು ಕ್ಯಾರೆಕ್ಟರ್ ಅರ್ಚನಾ ಜೋಯ್ಸ್ ಅವರು. ಈ ಪುಟಾಣಿ ಮಗು ನಮ್ಮ ಭಾರತದ ಅಷ್ಟು ಹೆಣ್ಮಕ್ಳಿಗೆ ರಿಪ್ರೆಸೆಂಟ್ ಮಾಡುವಂಥ ಒಂದು ಕ್ಯಾರೆಕ್ಟರ್. ಸಿನಿಮಾದಲ್ಲಿ ನನ್ನ ಪಾತ್ರ ಹೆಸರು ಭರತ್ ಅಂತ. ನಮ್ಮ ಭರತ ಖಂಡವನ್ನು ರಿಪ್ರೆಸೆಂಟ್ ಮಾಡುವಂಥ ಒಂದು ಭರತನ ಕ್ಯಾರೆಕ್ಟರ್. ಒಟ್ಟಾರೆ ಧರ್ಮಕ್ಕಾಗಿ ಒಂದು ಹೋರಾಟ. ಆ ಧರ್ಮ ಏನಂತಂದರೆ ಸರಿಯಾದ ಸಮಯದಲ್ಲಿ ನ್ಯಾಯ ಸಿಗಬೇಕು, ಅದು ವಿಶೇಷವಾಗಿ ಹೆಣ್ಮಕ್ಳಿಗೆ. ಅದಕ್ಕೆ ಕೆಲವೊಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದಷ್ಟು ವಿಚಾರಗಳು ಸರಿ ಹೋಗಬೇಕಾಗಿದೆ. ಆಮೇಲೆ ಈ ಸಿನಿಮಾ ರಾಷ್ಟ್ರಪತಿಗಳಿಗೂ ತಲುಪಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆಗಿದೆ. ರಾಷ್ಟ್ರಪತಿಗಳಿಗೆ ತಲುಪೋದ್ರ ಜೊತೆಗೆ ಒಂದು ಕೆಟ್ಟ ಹಠ ಇದೆ ನನಗೆ. ಈ ಸಿನಿಮಾ ತೀರಾ ಹೈ ಬಜೆಟ್ ಸಿನಿಮಾನೂ ಅಲ್ಲ. ಅಂದರೆ ಇವತ್ತು ನಾವು ನೋಡಿದ್ರೆ 30 ಕೋಟಿ 50 ಕೋಟಿ 100 ಕೋಟಿ ಅದು ತುಂಬ ಸಾಮಾನ್ಯ ವಿಚಾರ ಆಗಿಬಿಟ್ಟಿದೆ. ಸೊ ಆ ಸ್ಟ್ಯಾಂಡರ್ಡಲ್ಲಿ ಸಿನಿಮಾ ಮಾಡಿದ್ರೇ ಒಂದು ದೊಡ್ಡ ಸಿನಿಮಾ ಅನಿಸ್ಕೊಳ್ಳುತ್ತೆ. ಇದು ಲೋ ಬಜೆಟ್ ಸಿನಿಮಾನೂ ಅಲ್ಲ. ನನ್ನ ಯಥಾಶಕ್ತಿ ಪ್ರಕಾರ ಒಂದು ಸ್ಟ್ಯಾಂಡರ್ಡ್ ಸಿನಿಮಾ ಅಂತ ಹೇಳ್ಬೋದು. ಒಂದು ಸ್ಟ್ಯಾಂಡರ್ಡ್ ಮಿಡ್ ಸ್ಕೇಲಲ್ಲಿ ಇರತಕ್ಕಂಥ ಒಂದು ಸಿನಿಮಾ ಭಾರತಾದ್ಯಂತ ಒಂದು ದಾಖಲೆ ಮಾಡಬೇಕನ್ನೋದು ಒಂದು ಕೆಟ್ಟ ಹಠ ನಂದು. ನಾವು ಪರಭಾಷಾ ಸಿನಿಮಾಗಳಲ್ಲಿ ನೋಡಿದ್ದೀವಿ, ಕೆಲವೊಂದು ಮಲಯಾಳಂ ಸಿನಿಮಾಗಳು ಬಂದಿದ್ದಾವೆ, ಇಲ್ಲಿ ಕೆಲವೊಂದು ತೆಲುಗು ಸಿನಿಮಾಗಳು ಬಂದಿದ್ದಾವೆ. ಚಿಕ್ಕ ಬಜೆಟಲ್ಲಿ ಅಂದರೆ ಅವ್ರಿಗೆ ಅನಿಸುವಂಥ ಚಿಕ್ಕ ಬಜೆಟ್ ಮಿಡ್ ಸ್ಕೇಲ್ ಸಿನಿಮಾಗಳು ಇಲ್ಲೆಲ್ಲ ಬಂದು ದೊಡ್ಡ ರೆಕಾರ್ಡ್ಸ್ ಮಾಡಿದ್ದಾವೆ. 100 crores ಬಜೆಟ್ ರೀಚ್ ಆಗಿದ್ದಾವೆ. ಒಂದು ಸಿನಿಮಾ ಸ್ಟ್ಯಾಂಡರ್ಡ್ ರೀತಿನಲ್ಲಿ ಮಾಡಿ ಒಳ್ಳೆ ಕಲಾವಿದರಿದ್ದು, ಒಳ್ಳೆ ತಂತ್ರಜ್ಞರು ಇದ್ದು, ಸಿನಿಮಾನಲ್ಲಿ ಇರ್ತಕ್ಕಂಥ ವಿಷಯ ತುಂಬ ಸ್ಟ್ರಾಂಗ್ ಆಗಿ ತುಂಬ ದೊಡ್ಡ ವಿಷಯ ಇದು ಎಲ್ರಿಗೂ ತಲುಪಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾಗ ಈ ಸಿನಿಮಾ ಯಾಕೆ ಆ ದೊಡ್ಡ ಮಟ್ಟಕ್ಕೆ ಆಗಬಾರ್ದು, ಇದು ಒಂದು ಎಕ್ಸಾಂಪಲ್ ಸೆಟ್ ಆಗಬೇಕು. ನನಗೆ ಇದರಲ್ಲಿ 2 ಸ್ವಾರ್ಥ ಇದೆ. ಒಂದು, ನಾನು ಒಬ್ಬ ಕಲಾವಿದನಾಗಿ ಫ್ರಂಟ್ ಲೈನ್ ಹೀರೋಸ್ ಅಂತ ಏನಿದ್ದಾರೆ ಅದರಲ್ಲಿ ನಾನು ಬಂದು ನಿಲ್ಲಲೇಬೇಕು. ಬಿಕಾಸ್ ನನಗೆ ಸಿಗಬೇಕಾಗಿರ್ತಕ್ಕಂಥ ಮಾನ ಸ್ಥಾನ ಏನಿದೆ ಅಲ್ಲ, ಅದು ಸರಿಯಾದ ರೀತಿಯಲ್ಲಿ ದೊರಕಿಲ್ಲ ಅನ್ನೋದು ನನಗೊಂದು ಬೇಜಾರಿದೆ, ಕೊರಗಿದೆ. ಅಂದರೆ ಯಾರನ್ನೂ ದೋಷಿಸ್ತಾ ಇಲ್ಲ, ಆದರೆ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅದು ಬಳಕೆ ಆಗಿಲ್ಲ ಅನ್ನೋದು ಒಂದು ಬೇಜಾರು ಅನ್ನೋದಿದೆ. ಯಾರು ಆ ಪ್ರಯತ್ನ ಮಾಡದೇ ಇದ್ದಾಗ ಸ್ವಯಂ ನಾವೇ ಎದ್ದು ನಿಂತು ಆ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಸಿದ್ಧಾಂತ ನಂಬುವಂಥ ವ್ಯಕ್ತಿ ನಾನು. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ಯಾಕೆ ನಾವೇ ಮಾಡಬಾರ್ದು, ನಮ್ಮನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು, ನಮ್ಮ ಫ್ಯೂಚರನ್ನು ನಾವೇ ಕ್ರಿಯೇಟ್ ಮಾಡಬೇಕು. ಯಾವುದೋ
ಪ್ರೊಡಕ್ಷನ್ ಹೋಗಿ ಮುಂದೆ ನನ್ನ ಫ್ಯೂಚರ್ ಏನಾಗುತ್ತೆ, ನನ್ನ ಭವಿಷ್ಯ ಏನಾಗುತ್ತೆ ಅಂತ ಇನ್ನೊಬ್ಬರ ಮುಂದೆ ಜಾತಕ ಕೇಳೋದಕ್ಕಿಂತ ನನ್ನ ಜಾತಕ ನಾನೇ ಬರೆಯೋಣ, ನನ್ನ ಭವಿಷ್ಯ ನಾನೇ ಬರೆಯೋಣ ಅಂತ ನಿರ್ಧಾರ ಮಾಡೋಂಥ ವ್ಯಕ್ತಿ ನಾನು. ಸೊ ಹಂಗಾಗಿ ಆ ಒಂದು ಸ್ವಾರ್ಥನೂ ಇದೆ, ಬಂದು ಬೆಳೆದು ನಿಲ್ಲಬೇಕು ಅನ್ನೋದು. ಅದ್ರ ಜೊತೆಗೆ ಇನ್ನೂ ದೊಡ್ಡ ವಿಷಯ ಏನಪ್ಪ ಅಂದರೆ, ಕನ್ನಡ ಸಿನಿಮಾ ಒಂದು ಮಿಡ್ ಸ್ಕೇಲ್ ಸಿನಿಮಾ ಭಾರತಾದ್ಯಂತ ಹೆಸರು ಮಾಡ್ಬೋದು, ಅದು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಬೋದು, ಅದು ಒಂದು ದಾಖಲೆಯನ್ನು ಬರೀಬೋದು ಅನ್ನೋ ಒಂದು ಚಾಲೆಂಜನ್ನು ಇಟ್ಕೊಂಡಿದ್ದೀನಿ. ಅದು ಮಾಡಬೇಕು, ಅದು ಆ ಥರ ಆಗಬೇಕು ಅನ್ನೋದು ಒಂದು ಆಸೆ, ಒಂದು ಹಠ. ಅದು ಆಗುತ್ತೋ ಇಲ್ಲವೋ ಅನ್ನೋ ಪ್ರಶ್ನೆನೂ ಹಾಕಲ್ಲ, ಅದು ಆಗಬೇಕು ಅನ್ನೋದು ನನ್ನ ಹಠ. ಹಾಗಾಗಿ ಈ ಒಂದು ಘೋಷಣೆ ಏನಿದೆ, ಏಪ್ರಿಲ್ 18 ಬರ್ತಾ ಇದ್ದೀವಿ. ಸೊ ಇದಕ್ಕೆ ಎಲ್ಲರೂ ಸಹಕಾರ ಬೇಕು ಅನ್ನೋದು ನಾವು ಕೇಳೋದು ಸಹಜ. ಬೇಕು ಅನ್ನೋದ್ರ ಜೊತೆಗೆ ನಾನು ಕೇಳ್ಕೊಳ್ಳೋದು, ಎಲ್ಲರೂ ಖಂಡಿತ ನಿಮ್ಮ ಕರ್ತವ್ಯ ಅಂತ ಈ ಪರ್ಟಿಕ್ಯುಲರ್ ಸಿನಿಮಾಗೆ ಮಾಡಲೇಬೇಕು. ಬಿಕಾಸ್ ಒಂದು ಒಳ್ಳೆ ಕಾಸ್ ಆಗುತ್ತೆ, ಒಂದು ಒಳ್ಳೆ ಸಂದೇಶ ಇಡೀ ಜಗತ್ತಿಗೆ ಕೊಡುವಂತೆ ಆಗುತ್ತೆ. ಸೊ ಎಲ್ಲ ಕಲಾವಿದರದ್ದು, ಎಲ್ಲ ಟೆಕ್ನಿಷಿಯನ್ಸ್ದು ಅದೇ ಬೇಡಿಕೆ ಆಗಿದೆ, ಅದೇ ಕೋರಿಕೆ ಆಗಿದೆ. ಒಬ್ಬೊಬ್ಬರಾಗಿ ತಮ್ಮ ಅನಿಸಿಕೆ, ತಮ್ಮ ಅನುಭವ ಸಿನಿಮಾದು ಚಿಕ್ಕದಾಗಿ ಚೊಕ್ಕದಾಗಿ, ನಿಮಗೂ ಸಮಯದ ಅಭಾವ ಇರುತ್ತೆ ಗೊತ್ತು. ಇಷ್ಟೊಂದು ಜನ ಇರೋದ್ರಿಂದ ಎಲ್ಲರೂ ತಮ್ಮ ಮನಸ್ಸಿನ ಮಾತುಗಳನ್ನು ಇಲ್ಲಿ ಹಂಚ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಯಾರಿಂದ ಶುರು? ಇಮೇಲ್ ಓರಿಯೆಂಟೆಡ್ ಅನ್ನೋದಕ್ಕಿಂತ ಬಹುಶಃ ಅಂದರೆ ಒಂದು ಕಾಸ್ಗೋಸ್ಕರ ಮಾಡ್ತಿರೋದ್ರಿಂದ ಇಟ್ ಈಸ್ ಐ ಶುಡ್ ಅಪ್ರಿಷಿಯೇಟ್ ನೀವು ಈ ಥರದೊಂದು ಸಬ್ಜೆಕ್ಟ್ನ ಪ್ರೊಡಕ್ಷನಲ್ಲಿ ತೊಗೊಂಡು ಫಸ್ಟ್ ಆಫ್ ಆಲ್ ಮಾಡ್ತಿರೋದು. ಆ್ಯಂಡ್ ನೀವು ಇದನ್ನ ಈ ಥರದೊಂದು ಕಥೆ ಮಾಡ್ಕೊಡೋದು. ನಮ್ಮ ಡೈರೆಕ್ಟರ್ ಪವನ್ ಭಟ್ ನನಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರೀಸನ್ ಕಥೆ ಒಪ್ಕೊಂಡಿದ್ದ ಕಾರಣ ಇವ್ರು ಹೇಳ್ದಂಗೆ ಟೈಮ್ಲಿ ಜಸ್ಟಿಸ್ ಆಗಬೇಕು ಅಂತ. ನಾವು ಅಂದರೆ ದಿನನಿತ್ಯ ಏನೇನೋ ಒಂದಷ್ಟು ಇನ್ಸಿಡೆಂಟ್ಗಳು ಆಗ್ತಿರುತ್ತೆ. ಅಂದರೆ ಸಾಮಾನ್ಯ ಇನ್ಸಿಡೆಂಟ್ಗಳಲ್ಲೇ ಕೂಡ ನಾವು ನಮಗೆ ಸಮಯಕ್ಕೆ ತಕ್ಕಂತೆ ಆ ಸಮಯಕ್ಕೆ ಕರೆಕ್ಟಾಗಿ ನಮ್ಗೆ ಏನೋ ಒಂದು ಸಿಗಲಿಲ್ಲ ಅಂತಂದಾಗ ಎಷ್ಟು ಕೊರಗ್ತೀವಿ, ಬೇಜಾರಾಗುತ್ತೆ, ಹತಾಶೆ ಆಗುತ್ತೆ. ಬಟ್ ಈ ಥರದ್ದು ಒಂದು ಸೆನ್ಸಿಟಿವ್ ವಿಷಯಗಳನ್ನು ನಮಗೆ ಅದರಲ್ಲಿ ಕರೆಕ್ಟಾದ ಟೈಮ್ಗೆ ನ್ಯಾಯ ಸಿಗಲಿಲ್ಲ ಅನ್ನೋದು ಒಬ್ಬ ಹೆಣ್ಣಾಗಿ ಇವಾಗಿಂದು ಹಿಂದೆನೂ ಅಷ್ಟೇ ಇವತ್ತು ನೋಡ್ತಾ ಇದ್ದೀವಿ. ಈ ಕಾರಣ ಈ ಸಿನಿಮಾ ಮಾಡ್ತಿರೋದನ್ನು ಮುಂದಕ್ಕೆ ಈ ಥರದ ಇನ್ಸಿಡೆಂಟ್ಗಳು ಆಗದೆ ಇರಲಿ, ಸಂಭವಿಸದೇ ಇರಲಿ ಅಂತ. ಸೊ ಈ ಥರದ್ದು ನಾವು ವಾತಾವರಣದಲ್ಲಿದ್ದಾಗ ಒಬ್ಬ ಮಹಿಳೆಯಾಗಿ ನನಗೂ ಕೂಡ, ನಿಮ್ಮೆಲ್ಲರ ಈ ಸಾಕಷ್ಟು ಜನ ಮಹಿಳೆಯರು ಕೂತಿದ್ದೀರಾ, ಐ ಥಿಂಕ್ ಎಲ್ಲರದು ವಿ ಶೇರ್ ದ ಸೇಮ್ ಥಾಟ್. ಬರೀ ಹೆಣ್ಮಕ್ಳು ಅಂತ ಅಲ್ಲ, ಇಲ್ಲಿ ಗಂಡಸರಿಗೆ ನಿಮಗೆ ಹೆಂಡತಿಯರಾಗಲಿ, ಅಕ್ಕ ತಂಗಿಯರಾಗಲಿ, ಮಕ್ಕಳು, ಹೆಣ್ಮಕ್ಳು ಇರೋರು ಎಲ್ಲರೂ ವಿ ಶೇರ್ ದ ಸೇಮ್ ಥಾಟ್. ಫಸ್ಟ್ ಆಫ್ ಆಲ್ ಈ ಥರದ್ದು ಇನ್ಸಿಡೆಂಟ್ಗಳಾಗಬಾರ್ದು, ಆದ್ರೂ ಅದಕ್ಕೆ ನಮಗೆ ಟೈಮ್ ಕರೆಕ್ಟಾಗಿ ನ್ಯಾಯ ಸಿಗಬೇಕು ಅನ್ನೋ ಒಂದು ಬೇಸಿಕ್ ಥಾಟ್ ನನಗೆ ಐ ವಾಂಟೆಡ್ ಟು ಬಿ ಎ ಪಾರ್ಟ್ ಆಫ್ ದ ಫಿಲಮ್. ಅದನ್ನು ಹೊರತುಪಡಿಸಿ ಅಂದರೆ ಅರ್ಚನಾ ಆಗಿಬಿಟ್ಟು ಒಬ್ಬ ಆರ್ಟಿಸ್ಟ್ ಆಗಿ ಯೋಚನೆ ಮಾಡೋದಾದರೆ ನನಗೆ ಐ ಡೋಂಟ್ ನೋ ನಿಮ್ಮಲ್ಲಿ ಎಷ್ಟು ಜನ ಪ್ರೈಮಲ್ ಫಿಯರ್ ಅಂತ ಒಂದು ಸಿನಿಮಾ, ಹಳೆಯ ಇಂಗ್ಲೀಷ್ ಸಿನಿಮಾ, ಅದು ಯಾವ ಲೆವೆಲಿಗೆ ಅದರಲ್ಲಿ ಆ್ಯಕ್ಟಿಂಗ್ ಹೇಗಿದೆ ಅಂತಂದರೆ ಈ ಥರದ್ದು ಅಂದರೆ ಪ್ರತಿಯೊಬ್ಬ ಆ್ಯಕ್ಟರ್ಗೆ ಆ ಥರದೊಂದು ಪಾತ್ರ ಮಾಡಬೇಕು ಅನ್ನೋದೊಂದು ಡ್ರೀಮ್ ಇರುತ್ತೆ. ಐ ಥಿಂಕ್ ನನಗೆ ಕನ್ನಡದ ಮಟ್ಟದಲ್ಲಿ ಯುದ್ಧಕಾಂಡದಲ್ಲಿ ಆ ಥರದ ಒಂದು ಅವಕಾಶ ಸಿಕ್ಕಿದೆ. ಹೇಗೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಇಟ್ ಇಸ್ ಸಿಮಿಲರ್ ಲೈನ್ ಅಥವಾ ಕ್ಲೋಸ್ ಟು ದಟ್ ಲೈನ್ ಅಂತ ಹೇಳ್ಬೋದಲ್ಲ. ನೀವು ನೋಡಿದಿರಲ್ಲ ಸಿನಿಮಾ? ನೀವು ನೋಡಿದ್ದೀರಾ? ಓಕೆ, ನೋಡಿಲ್ಲ, ನೀವು ನೋಡ್ಬೇಕು ಆ್ಯಕ್ಚುಲಿ. ಹಾಂ, ಸೊ ನನಗೆ ಆ್ಯಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ನನಗೆ ಅದು ಭಾಳ ಸ್ಯಾಟಿಸ್ಫೈ ಮಾಡ್ತು. ಅಂದರೆ ವೈ ನಾಟ್, ಆ ಥರದ್ದು ನಾವು ಡ್ರೀಮ್ ರೋಲ್ ಅಂತ ಹುಡುಕ್ತಿರ್ತೀವಿ, ಅದಕ್ಕೆ ಹತ್ತಿರವಾಗಿ ಈ ಪಾತ್ರ ಇದ್ದಾಗ ಡೆಫಿನೆಟ್ಲಿ ಐ ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಸೊ ಯಾ, ಆದರೆ ಇವ್ರು ನನಗೆ ಬಂದ ಕಥೆ ಹೇಳಿದಾಗ ನನಗೆ ತುಂಬ ಉತ್ಸಾಹ ಬಂತು. ಇವರು ಒಂದು ವರ್ಷಕ್ಕಿಂತ ಮುಂಚೆ ನಾನು ಕೇಳ್ತಾನೆ ಇದ್ರು ಇದು ಮಾಡ್ತೇನೆ. ನನಗೇನು ಅಷ್ಟು ಇಂಟ್ರೆಸ್ಟ್, ಯಾಕೆ ನನಗೆ ಸ್ಟೀರಿಯೋ ಟೈಪ್ ಥರ ಇರುತ್ತೆ ಅಂತ. ಲಾಯರ್ ಅಂದರೆ ಲಾಯರು, CBI ಆಫೀಸರು, ರಾ ಆಫೀಸರ್, ಈ ಥರದ್ದು ಮಾಡಿ ನಾನು ಮಾಡೋದು ಬೇಡ ಅಂದ್ಕೊಂಡೇ ಇದ್ದೆ ನಾನು. ಬಟ್ ಅವ್ರ ಕತೆ ಹೇಳಿದ್ಮೇಲೆ ನನಗೆ ತುಂಬ ಉತ್ಸಾಹ ಬಂತು. ಅಂದರೆ ನಾನು ಬರೀ ಒಂದು ಪಾಯಿಂಟ್ ಮಾತ್ರ ಇದರಲ್ಲಿ ಹೇಳಿಬಿಡ್ತೀನಿ, ಎಲ್ಲರೂ ಮಾತಾಡ್ತಾರೆ, ನಿಮಗೆ ಗೊತ್ತಾಗುತ್ತೆ. ಅದು ಅಜಯ್ ಅವರೇ ವಿವರವಾಗಿ ಹೇಳ್ತಾರೆ. ನೋಡಿ, ಭಾರತದಲ್ಲಿ 5 ಕೋಟಿ ಕೇಸ್ ಪೆಂಡಿಂಗ್ ಇದೆಲ್ಲ ಕೋರ್ಟಲ್ಲಿ. ನೀವು ಅಕಸ್ಮಾತ್ ಕೋರ್ಟ್ ಮೆಟ್ಲು ಹತ್ತಿ ನೀವು ಕೇಸ್ ಹಾಕಿ ಒಂದು 10 ವರ್ಷ, 15 ವರ್ಷ, 20 ವರ್ಷ, 25 ವರ್ಷ ಕಾದಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಅಂದರೆ ಆ ಕೋರ್ಟವರು ಆಗಾಗ ಅವರು ಕೋರ್ಟಿನ ನ್ಯಾಯಮೂರ್ತಿಗಳು, ನ್ಯಾಯಾಧೀಶರು ಅವರೆಲ್ಲ ಆಗಾಗ ಅವರು ವೆಕೇಷನ್ ತಗೊಳ್ಳೋದೇನಂತೆ, ಮತ್ತು ಅವ್ರ ಮೂಡ್ ಬಂದಂಗೆ ಅವ್ರು ಮಾತಾಡೋದೇನಂತೆ ಅವೆಲ್ಲ ಇರುತ್ತೆ. ಅವ್ರಿಗೆ ಅವಮಾನ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ, ಆದರೆ ಅವ್ರಿಗೆ ಯಾವಾಗಾಗುತ್ತೋ ಅವ್ರಿಗೆ ಕೆಲಸ ಮಾಡ್ಬೋದು ಅನ್ನೋ ಥರ ಮನಸ್ಸಿದ್ದಂಗೆ ಇದೆ ಅವ್ರಿಗೆ. ಆದರೆ ಕಷ್ಟ ಇದ್ದಾಗ ಅದರ ನಿವಾರಣೆ ಆಗೋದು
ಯಾರು ಕೇಸ್ ಹಾಕಿ ಅಥವಾ ಕಂಪ್ಲೇಂಟ್ ಇಟ್ಕೊಂಡು ಕೋರ್ಟ್ಗೆ ಹೋಗ್ತಾರೋ ಅವ್ರಿಗಿರುತ್ತೆ. ಅದಕ್ಕೆ ಸಮಯಕ್ಕೆ ಸರಿಯಾಗಿ ಅವರು ಜಡ್ಜ್ಮೆಂಟ್ ಕೊಡದೇ ಇದ್ದರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಇದೆ. ಈಗ ಕಳೆದ 2 ತಿಂಗಳಿಂದ ಪ್ರತಿ ತಿಂಗಳು ಹಾಕಿದ್ದ ಕೇಸ್ಗಿಂತ ಹೆಚ್ಚು ರಿಸಾಲ್ವ್ ಆಗಿರೋ ಕೇಸ್ ಜಾಸ್ತಿ ಆಗಿದೆ ಅಂತ ಓದಿದೆ ನಾನು. ಬಟ್ ಅದು ತುಂಬ ಸ್ಮಾಲ್ ಮಾರ್ಜಿನ್. ಅದನ್ನು ಮಾಡ್ಕೊಂಡೋದ್ರೆ 50 ವರ್ಷದಲ್ಲಿ ಇದು ಬಗೆಹರಿಸ್ಬೋದು, ಆ ಥರದ್ದಾಗಿದೆ ಅದು. ಸೊ ನಾನೇನು ಹೇಳ್ತೀನಿ, ಅದಕ್ಕೆ ಪರಿಹಾರಗಳು ಬೇರೆ ಬೇರೆ ಇರ್ಬೋದು. ಈಗ ಕೇಸ್ ಲಾ ಅಂತಾರೆ, ಅಂದರೆ ನಮ್ಮ ಕಾನೂನಲ್ಲಿ, ಸಂವಿಧಾನದಲ್ಲಿ ಅಥವಾ ನಮ್ಮ IPC, ಇಂಡಿಯನ್ ಪೀನಲ್ ಕೋಡ್, ಅದಕ್ಕೆ ಬೇರೆ ಬೇರೆ ಹೆಸರುಗಳು ಇಟ್ಟಿದ್ದಾರೆ. ಹಿಂದಿಲಿ ನನಗೆ ಹೇಳಕ್ಕೆ ಬರೋದು ಭಾರತೀಯ ದಂಡ ಅಲ್ಲ ಅದಕ್ಕೆ ಬೇರೆ ಏನೋ ಹೆಸರುಗಳು ಇಟ್ಕೊಟ್ಟಿದ್ದಾರಲ್ಲ ಅದಕ್ಕೆಲ್ಲ ಇವಾಗ. ಸೊ ಇಂಡಿಯನ್ ಪೀನಲ್ ಕೋಡ್, ಇಂಡಿಯನ್ ಸಿವಿಲ್ ಕೋಡ್, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಏನೇನೋ ಇದೆ. ಅವೆಲ್ಲ ಅದನ್ನ ಅನುಸರಿಸಿ ಯಾರು ಜಡ್ಜ್ಮೆಂಟ್ ಕೊಡ್ತಾರೋ, ಮತ್ತು ಆಲ್ ಇಂಡಿಯಾ ರೆಫರೆನ್ಸ್ ಇದೆ. ಹಿಂದೆ ಏನೇನು ಜಡ್ಜ್ಮೆಂಟ್ಗಳು ಕೊಟ್ಟಿದ್ದಾರೋ ಅದನ್ನು ನೋಡಿ ಮಾಡೋದು. ಮತ್ತು ಹಿಂದೆ ಯಾವುದಕ್ಕೂ ಕೊಟ್ಟೇ ಇಲ್ಲ, ಪಾರ್ಲಿಮೆಂಟಲ್ಲೂ ಬಗೆಹರಿದಿಲ್ಲ. ಅದಕ್ಕೆ ಏನಾದ್ರು ಕೊಡಬೇಕು ಅಂದರೆ ಕೋರ್ಟು ಬಂದು ಮಾಡಿದ್ರೆ ಅದು ಕೇಸ್ ಲಾ ಅಂತ ಏನಂತಾರೋ ಅದೆಲ್ಲ ಕ್ರೋಢೀಕರಿಸಿ ನೀವು ಒಂದು AIಗೆ ಕೊಟ್ಬಿಟ್ರೆ ಸುಮಾರು 1 ವಾರದಲ್ಲಿ ಈ 5 ಕೋಟಿ ಕೇಸು ರಿಸಾಲ್ವ್ ಆಗುತ್ತೆ ಅಂತ ಅನ್ಸುತ್ತೆ. ಅಂದಾಗ ಅವನ ಪಾಪ ಅಲ್ವಾ. ಆದರೆ ಇದರ ಮೊದಲ ಹೆಜ್ಜೆಯಿಂದ ಇದು ಡಿಫ್ರೆಂಟ್ ಆಗಿದೆ ಅನ್ನೋದನ್ನು ನಿಮಗೆ ಕಣ್ಣಿಗೆ ಕಾಣಿಸೋ ಹಾಗೆ ಅದು ಹೇಳ್ತಾ ಇದೆ. ಇದೇ ಇದರ ವಿಶೇಷ ಅಂತ ನಾನು ಹೇಳ್ತೇನೆ. ಯುದ್ಧಕಾಂಡ ಚಾಪ್ಟರ್ 2 ಯಾವ ಪರ್ಪಸ್ಗೆ ಆ ಸಿನಿಮಾ ಆಯಿತು ಅದು ಹೇಳ್ಕೋಬೋದು. ನಾನೇ ಒಂದು ರೀತಿ ಸ್ಥಾಪಿಸ್ಕೊಳ್ತೇನೆ, ಅದರಿಂದಾಗಿ ಈ ಸಿನಿಮಾ ಮಾಡಿದೆ. ಅದು ಒಂದು ರೀತಿ ಸ್ವಾರ್ಥ ಇರ್ಬೋದು. ಆದರೆ ಹೊರಗಿನ ಸಮಷ್ಟಿಗೆ ಬೇಕಾದದ್ದನ್ನು ಏನು ಮಾಡ್ತಾ ಇದ್ದೀನಿ ಅಂತ ಹೊರಡುವಾಗ ಆ ಸ್ವಾರ್ಥವನ್ನು ಪಕ್ಕಕ್ಕಿಟ್ಟೇ ಆ ಕೆಲಸ ಮಾಡಬೇಕಾಗತ್ತೆ. ಇಲ್ಲದ್ರೆ ಇಡೀ ಪ್ರೊಡಕ್ಷನ್ನ ಹೊರೆಯನ್ನು ಒಬ್ಬರು ಹೊರಡೋಕ್ಕೆ ಸಾಧ್ಯ ಇಲ್ಲ. ಆ ಹೊಣೆನ ಹೊತ್ತ ಮೇಲೆ ಕೂಡ ನಟನಾಗಿ ತನ್ನನ್ನು ತಾನು ಸ್ಥಾಪಿಸ್ಕೊಳ್ಳೋಕೆ ಹೊರಟಿದ್ದೀನಿ ಅಂದರೆ ಅದರ ಹಿಂದೆ ನಿಜವಾದಂತಹ ಒಂದು ಭಾರಿ ಆಶಯ ಇದೆ ಅನ್ನೋದನ್ನು ನಾವು ಕಾಣಿಸ್ತೇವೆ. ಅದು ಇಲ್ಲಿ ಬೀಳ್ತಾ ಇದೆ. ನಾನು ಎಂದಿನಂತೆ ಮಾಡಿದ್ದೇನೆ, ಆದರೆ ಎಂದಿನಂತೆ ಅಲ್ಲ ಅಂತ ಆ ಮಾತನ್ನು ನಾನು ಮತ್ತೆ ಹೇಳ್ತೇನೆ. ಕಾರಣ ಯಾಕೆ ಅಂತಂದರೆ, ಅಫ್ಕೋರ್ಸ್ ನಮ್ಮನ್ನು ಹಿರಿಯ ಸ್ಥಾನದಲ್ಲಿ ಇಟ್ಟಿರೋದ್ರಿಂದ ಸ್ವಾಮಿ ನೀವು ಜಡ್ಜೆ ತಾನೆ ಅಂತ ಬಂತಿದ್ದಾಗೇನೆ ಹೇಳ್ತಾ ಇದ್ದ. ಹಾಗಾಗಿ ಆ ಪಾತ್ರವನ್ನೇ ಮಾಡಿದ್ದೇನೆ. ನನಗಿರೋದು ಸೀಮಿತವಾದಂತಹ ಸ್ಕ್ರೀನ್ ಟೈಮ್, ಅಂದರೆ ಕೋರ್ಟಿಗೆ ಬಂದಾಗಲಷ್ಟೇ. ಆದರೆ ಇಡೀ ಕಥೆಯ ಸ್ವರೂಪ ಮತ್ತು ಕಥೆಯ ಆಶಯ ನನಗೆ ಗೊತ್ತಿದೆ. ಹಾಗಾಗಿ ನಾನು ಅಲ್ಲಿ ಮಾಡ್ತಾ ಇದ್ದಾಗಲೂ ಕೂಡ ಪವನ್ ನನಗೆ ಬಹಳ ಒಂದು ರೀತಿಯಲ್ಲಿ ಇಡೀ ಚಹರೆಯನ್ನು ಮತ್ತು ನನ್ನ ಚರ್ಯೆಗಳನ್ನು ಭಾಳ ಚೆನ್ನಾಗಿ ಮೌಲ್ಡ್ ಮಾಡ್ದ. ಇಲ್ಲ ಸರ್ ಅದು ಓವರ್ ಬೇಡ, ಇದಿಷ್ಟೇ ಬೇಕು, ಇದೀಗ ಆಗಲಿ, ನೀವು ಮಧ್ಯೆ ಅದಕ್ಕೆ ಬೇಕಾಗಿರೋ ರಿಯಾಕ್ಷನ್ಗಳು ಬೇಕಷ್ಟೇ ಅಂದರೆ ಈ ರೀತಿ ಪ್ರತಿಯೊಂದಕ್ಕೂ ತನ್ನದೇ ಆದಂತಹ ಒಂದು ಅವನ ಕಂಡಂತಹ ಒಬ್ಬ ಜಡ್ಜನ್ನು ನನ್ನ ಮುಂದೆ ಇಡ್ತಾವನ್ನ. ಹೀಗಾಗಿ ಅದನ್ನು ಮಾಡ್ತಿದ್ದಾಗ ನನಗೆ ಒಂದು ರೀತಿ ನನ್ನ ಕಲಿಕೆಗೆ ಇನ್ನೊಂದು ಹೆಜ್ಜೆ ಆಗ್ತಾ ಇತ್ತು. ಅದರಿಂದಾಗಿ ಪವನ್ಗೆ ಮತ್ತು ಅಜಯ್ಗೆ ತುಂಬ ಥ್ಯಾಂಕ್ಸ್. ಯಾಕೆಂದರೆ ನಿರಂತರವಾಗಿ ನಾವು ಈ ದೃಶ್ಯ ಮಾಧ್ಯಮದ ಕಲಿಕೆಯಲ್ಲಿರ್ತೇವೆ. ಬಹಳ ಖುಷಿಯಾಗಿದ್ದೇನಪ್ಪ ಅಂದರೆ, ನಾನು ಫಸ್ಟ್ ಡೇ ಕೋರ್ಟ್ನ ಎಕ್ಸ್ಟೀರಿಯರ್ ಶಾಟ್ಗಳಿಗೆ ಎಂಟ್ರಾದಾಗ ಒಂದು ನಿಜವಾದ ಕೋರ್ಟ್ ಕಾಣ್ತಾ ಇತ್ತು. ನನಗೆ ಆಶ್ಚರ್ಯ ಆಯಿತು. ಆಮೇಲೆ ಕೇಳಿದೆ ನಾನು, ಇದೆಲ್ಲ ಏನು ಸರ್? ರೀಶಫ್ ಎಲ್ಲ ಪೇಂಟ್ ಮಾಡಿಸಿ ಎಲ್ಲ ರೆಡಿ ಮಾಡಿಸಿದ್ದೀವಿ ಸರ್ ಅಂತ. ಹೊರಗಡೆ ಒಂದು ಬರೀ ಪ್ರಾಡಕ್ಟ್ ಬಗ್ಗೆ ಯೋಚನೆ ಮಾಡಿದಾಗ ಅದಕ್ಕೆ ಏನೇನೋ ಡೆಕೋರೇಟ್ ಮಾಡ್ತೇವೆ. ಆದರೆ ಅದು ಬಹಳ ಆತ್ಮೀಯವಾಗಿದ್ದಾಗ ಅದನ್ನು ಡೆಕೋರೇಟ್ ಮಾಡಲ್ಲ, ಅದನ್ನು ಇನ್ನೂ ಚೆನ್ನಾಗಿ ಅಪ್ಯಾಯಮಾನವಾಗಿ ಮಾಡ್ತಾರೆ. ಅದು ಚೆನ್ನಾಗಿರಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ. ಅಲ್ಲಿ ಖರ್ಚು ವೆಚ್ಚಗಳು ಕಣ್ಣಿಗೆ ಕಾಣೋದಿಲ್ಲ. ಅದು ಚೆನ್ನಾಗಿರಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಇಡೀ ಜನ ಅದನ್ನು ಒಪ್ಕೋಬೇಕು ಅನ್ನುವಂತಹ ಒಂದು ಧ್ಯೇಯ ಇರುತ್ತೆ. ಅದು ಇಡೀ ಮೇಕಿಂಗಲ್ಲಿ ಕಾಣ್ತಾ ಬಂತು ನನಗೆ. ಒಂದು ಕೋರ್ಟ್ ಸೆಟ್ ಹಾಕಿದ್ರು ಕಂಠೀರವದಲ್ಲಿ. ಆ ಸೆಟ್ಗೆ ಬಂದವರು ಎಷ್ಟೋ ಜನಕ್ಕೆ ಗೊತ್ತಿರ್ಬೋದು ಅದು ಹೇಗಿತ್ತು ಅಂತ. ಭಾಳ ಚೆನ್ನಾಗಿತ್ತು. ನಾನು ರಿಕ್ವೆಸ್ಟ್ ಮಾಡಿದೆ, ದಯವಿಟ್ಟು ಹಾಗೆ ಬಿಡಪ್ಪ, ಇನ್ನೊಂದು 4 ಜನ TV ಸೀರಿಯಲ್ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತಲೂ ಹೇಳಿದೆ. ಇಲ್ಲಿವರೆಗೂ ಸಿನಿಮಾ ನಾನೇ 2 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ, ನಾನು ಆ್ಯಕ್ಟ್ ಮಾಡಿದ್ದೀನಿ, ನಾನು ಡೈರೆಕ್ಟ್ ಮಾಡಿದ್ದೀನಿ ಸಿನಿಮಾನ.
ಈ 30-35 ವರ್ಷದಲ್ಲಿ ಅಥವಾ ಬೇರೆಯವ್ರು ಆ್ಯಕ್ಟ್ ಮಾಡಿದಾಗ ನಮ್ಮ ತಂದೆ ತಾಯಿ ಆ್ಯಕ್ಟ್ ಮಾಡಿದಾಗ ಚಿಕ್ಕ ವಯಸ್ಸಿಂದ ಸಿನಿಮಾದಲ್ಲಿ ಇದ್ದೀನಿ ನಾನು. ಆದರೆ ನಾನು ಫಸ್ಟ್ ಟೈಮ್ ನೋಡಿದ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಾನು ನನ್ನ ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡೋಕ್ಕೆ ಬಟ್ಟೆ ಅಂಗಡಿಯಲ್ಲಿ ಬಟ್ಟೆ ಸೆಲೆಕ್ಟ್ ಮಾಡಿ ಮೆಷರ್ಮೆಂಟ್ಸ್ ಹೆಂಗಿರಬೇಕು ಅಂತ ನೋಡೋದಕ್ಕೆ ಅಜಯ್ ರಾವ್ ಆಡ್ಕೊ ಆ ಥರ ಪರ್ಫೆಕ್ಷನ್ಸ್. ಅಷ್ಟು ಟೈಮು ಎಫರ್ಟು, ದುಡ್ಡು ಕೊಡೋದು ಒಂದು ಕಡೆ, ಅಷ್ಟು ಒಂದು ತೀವ್ರತೆಯಿಂದ ಮಾಡೋದಿರುತ್ತಲ್ಲ. ಅನಂತಮೂರ್ತಿ ಅವರು ತೀವ್ರತೆ ಇಲ್ಲದೆ ಏನು ಮಾಡೋದಕ್ಕಾಗಲ್ಲ ಅಂತ. ಸೊ ಐ ವಾಂಟ್ ಟು ಪುಟ್ ದಟ್ ಆನ್ ರೆಕಾರ್ಡ್. ಐ ಹವ್ ನೆವರ್ ಸೀನ್ ದಟ್. ಒಂದು ಹೀರೋ ಪ್ರೊಡ್ಯೂಸರು ಬಟ್ಟೆ ಅಂಗಡಿಗೆ ಬಂದು ಬಟ್ಟೆನ ಸೆಲೆಕ್ಟ್ ಮಾಡೋದು, ನನಗೆ ಯಾವ್ದು ಫೇಸ್ ಸೂಟ್ ಆಗುತ್ತೆ ಅದು ನಾನು ಇಲ್ಲಿವರೆಗೂ ನೋಡಿಲ್ಲ. ಅದನ್ನ ಮಾಡಿದ್ರು ಅವರು. ಒಂದ್ಸತಿ ಇಲ್ಲ 2 ಸತಿ ಬಂದಿದ್ರು ಅವರು. ಆ್ಯಕ್ಚುಲಿ ನಾನು ಅಜಯ್ ಮಾಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಹಂಗೆ ಪವನ್ ಮಾಮ, ಕಾರ್ತಿಕ್ DOP ಕಾರ್ತಿಕ್ ಮಾಮಗೆ ಮತ್ತು ಅರ್ಚನಾ ಅಕ್ಕಗೆ. ಆಮೇಲೆ ಅಜಯ್ ಮಾಮನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಂಗೆ ಸ್ವೀಟ್ಸ್ ಮತ್ತು ಚಾಕ್ಲೇಟ್ಸ್ ತಂದುಕೊಡ್ತಿದ್ರು. ನಾವೆಲ್ಲರೂ ಆಟ ಆಡ್ತಿದ್ವಿ, ಒಂದೊಂದ್ಸತಿ ಶೂಟ್ ಮಾಡ್ತಿದ್ವಿ. ಆಮೇಲೆ ಆಮೇಲೆ ಕಾರ್ತಿಕ್ ಮಾಮ ಜೊತೆ ಲೇಸರ್ ಜೊತೆ ಆಟ ಆಡ್ತಿದ್ವಿ. ಫ್ರೆಟರ್ನಿಟಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ ಮತ್ತು ಧನ್ಯವಾದಗಳು. ಯುದ್ಧಕಾಂಡ ಚಾಪ್ಟರ್ 2 ಇದು ಕತೆ ಬರೆದಿದ್ದು ಸಾಧಾರಣ 2022 ಆ ಸಮಯದಲ್ಲಿ. ಕತೆ ಓಘ ಹೇಗಿದೆ ಅಂದರೆ ಇದರಲ್ಲಿ ಎಲ್ಲ ಕ್ಯಾರೆಕ್ಟರ್ಸು ಇಂಪಾರ್ಟೆಂಟೆ. ಸೊ ನಾನು ಯಾರಿಗೂ ಕತೆನೇ ಹೇಳ್ತಿರ್ಲಿಲ್ಲ. ಈ ಕತೆನ ಒಪ್ಪಲ್ಲ ಅಂದರೆ ಒಬ್ರಿಗೆ ಬಿಲ್ಡಪ್ ಇಲ್ದಿದ್ರೆ ಕತೆ ಯಾರು ಒಪ್ಪಲ್ಲ, ಪ್ರೊಡ್ಯೂಸ್ ಮಾಡಲ್ಲ. ಆ ರೀತಿಲೇ ನಾನು ಯಾಕೋ ಒಂದು ಸ್ವಲ್ಪ ಯಾರಿಗೂ ಕತೆ ಹೇಳ್ದೇನೆ ಇದ್ದೆ. ಆಮೇಲೆ ಪರಮೇಶ್ ಸರ್, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಪರಮೇಶ್ ಸರ್ ಅಜಯ್ ಸರ್ದು ಕ್ಲೋಸ್ ಫ್ರೆಂಡ್. ಅವ್ರ ಮೂಲಕ ನಾನು ಅಜಯ್ ಸರ್ನ ಮೀಟ್ ಆಗಿರೋದು. ನಾನು ಹೇಗೆ ಬರೆದಿದ್ದೆ ಕತೆನ ಹಾಗೆ ಹೇಳಿದೆ, ಏನೂ ಅದರಲ್ಲಿ ಏರುಪೇರುಗಳಿಲ್ಲ. ಅಂದರೆ ಒಬ್ಬ ಹೀರೋನ್ ಮೀಟ್ ಆಗ್ತಿದ್ದೀನಿ ಅಂದ್ಬಿಟ್ಟು ಆ ಕಥೆಯಲ್ಲಿ ಆಚೆ ಈಚೆ ಮಾಡಿದ್ದು ಆ ರೀತಿ ಏನೂ ಇಲ್ಲ. ಪ್ರಾಮಾಣಿಕವಾಗಿ ನಾನು ಏನು ಬರೆದಿದ್ನೋ ಅದನ್ನು ಮಾತ್ರ ಹೇಳಿರೋದು. ನೆರೇಷನ್ ಆಯಿತು. 1 ಗಂಟೆ ನೆರೇಷನ್ ಆದಮೇಲೆ 5 ನಿಮಿಷದ ಒಳಗೆ ಅಜಯ್ ಸರು ನೀವು ಇದಕ್ಕೆ ಹೀರೋನು ಹುಡುಕ್ಬೇಡಿ, ಪ್ರೊಡ್ಯೂಸರು ಹುಡುಕ್ಬೇಡಿ ಅಂತ ಹೇಳ್ಬಿಟ್ರು. ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ಹಿಸ್ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ಒಂದು ಕಥೆ ಮಾಡೋದು ಬೇರೆ, ಅದನ್ನ ನಡ್ಸೋದು ಬೇರೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು ಬೇರೆ. ಸೊ ಅರ್ಥ ಮಾಡ್ಕೊಂಡಿದ್ದಕ್ಕೆ ಅಜಯ್ ಸರ್ಗೆ ತುಂಬ ದೊಡ್ಡ ಧನ್ಯವಾದಗಳು. ನಾನು ಅವ್ರಿಗೆ ಎವ್ರಿ ಟೈಮ್ ಪ್ರಾಮಿಸ್ ಮಾಡ್ತಿದ್ದೆ, ನೀವು ಒಂದಿನ ಏನಾರ ರಜಾ ಗಿಜಾ ಹಾಕಿ ಮನೇಲಿ ಕೂತ್ಕೊಂಡ್ರೆ ನೆಕ್ಸ್ಟ್ ನಾನೇ ಡೈರೆಕ್ಷನ್ ಮಾಡ್ಕೊಂಡ್ಬಿಡ್ತೀನಿ ಸರ್ ಅಂತ. ಸೊ ನರೇಶನ್ ತುಂಬಾ ಬ್ಯೂಟಿಫುಲ್ ಆಗಿ ಕೊಡ್ತಾರೆ. ಅಂಡ್ ನಾವು ಸ್ಪಾಟಲ್ಲಿ ಸೆಟ್ಟಲ್ಲಿ ವರ್ಕ್ ಮಾಡಬೇಕಾದ್ರೆ ಅಜಯ್ ಸರ್ ಹೇಳ್ದಂಗೆ ನಮ್ದೊಂದು ಮೀಡಿಯಂ ವರ್ಗದ ಸಿನಿಮಾ ಅಂತ. ಆಕ್ಚುಲಿ ನಾವು ಅದನ್ನ ಎಲ್ಲೂ ಪ್ರೊಜೆಕ್ಷನ್ ಮಾಡಿ ಶೂಟಿಂಗ್ ಮಾಡೇ ಇಲ್ಲ. ಮೀನ್ ಟು ಬಿ ಫ್ರ್ಯಾಂಕ್, ಆಸ್ ಅ ಟೆಕ್ನಿಷಿಯನ್ ನನ್ಗೆ ಏನೇನು ಬೇಕೋ ಅದು ಕಮ್ಮಿ ಆದಾಗ ನಂಗೆ ಅನಿಸ್ತಿತ್ತು ಮೀಡಿಯಂ ವರ್ಗದ ಸಿನಿಮಾ ಆಗ್ತಿದೆಯೇನೋ ಅಂತ. ಬಟ್ ಎಲ್ಲೂ ನನಗೆ ಅದು ಯಾವುದೇ ರೀತಿಯಾದಂಥ ಕಮ್ಮಿ ಆಗಿಲ್ಲ. ಮೋರ್ ಓವರ್ ಅವರೊಬ್ಬರು ಹೀರೋ ಅಂತ ನನಗೆ ವೆರಿ ಫಸ್ಟ್ ಫ್ಯೂ ಡೇಸ್ ಅನಿಸ್ತು. ಬಿಟ್ರೆ ಅದಾದ್ಮೇಲೆ ನಾವು ಫ್ರೆಂಡ್ಶಿಪ್ಪಲ್ಲಿ ಇಳಿದ್ಬಿಟ್ವಿ. ನಾನು ಅವ್ರು ಮಾತಾಡ್ಬೇಕಾದ್ರೆ ಆಸ್ ಎ ಟೆಕ್ನಿಷಿಯನ್ ಮಾತಾಡ್ಕೊಂಡು ಇದು ಬೇಕಾ ಅದು ಬೇಕಾ ರಾತ್ರಿ 11 ಗಂಟೆಗೆ ಫೋನ್ ಮಾಡಿ ಮಾತಾಡ್ಕೊಂಡು. ಸೊ ಎಲ್ಲರೂ ಆ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ರಿಂದ ಮೇ ಬಿ ಸಿನಿಮಾ ತುಂಬಾ ಬ್ಯೂಟಿಫುಲ್ ಆಗಿದೆ. ಎಲ್ಲರೂ ಬಂದು ಥಿಯೇಟರ್ಗೆ ನೋಡಿ ಥ್ಯಾಂಕ್ ಯು ಸ್ಕೋರ್ ಮಾಡಿದ್ದೆ. ಮೊದಲನೇದಾಗಿ ನಾನು ಅಜಯ್ ಸರ್ಗೆ ಆ್ಯಂಡ್ ಡೈರೆಕ್ಟರ್ ಪವನ್ ಭಟ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರಿಬ್ಬರಿಂದನೇ ನಾನು ಇವತ್ತು ಈ ಸ್ಟೇಜ್ ಮೇಲೆ ಕೂತಿದ್ದೀನಿ. ಅಂದರೆ ಚಿಕ್ಕ ವಯಸ್ಸಿಂದ ಟಿ ವಿಲಿ ಥಿಯೇಟ್ರಲ್ಲಿ ಎಲ್ಲ ನೋಡಿರೋ ದೊಡ್ಡವರೆಲ್ಲ ಲೆಜೆಂಡ್ಸ್ ಜೊತೆ ನಾನು ಸ್ಟೇಜ್ ಶೇರ್ ಮಾಡ್ತಿದ್ದೀನಿ ಅನ್ನೋದೇ ನನಗೆ ಖುಷಿ. ಆ್ಯಕ್ಚುಲಿ ಅಷ್ಟೇ ಸಾಕು ನನಗೆ, ಅದೇ ತುಂಬ ಖುಷಿ ಆಗ್ತಿದೆ. ಸೊ ಶ್ರೀ ಸರು, ಕಾರ್ತಿಕ್ ಸರು, ಆಮೇಲೆ ಅರ್ಚನಾ ಮ್ಯಾಮ್, ಹೇಮಂತ್ ಆ್ಯಂಡ್ ರಾಜ್ಞಾ, ಸೊ ವರ್ಣ ಸರ್, ಬೆಳ್ವಾಡಿ ಸರ್, ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಸಾಂಗ್ಸು ಆ್ಯಕ್ಚುಲಿ ಯೂಶ್ವಲಿ ಏನಾಗುತ್ತೆ ಮ್ಯೂಸಿಕ್ ಮಾಡುವಾಗ, ಅಂದರೆ ನಾನು ತುಂಬ ಸಿನಿಮಾಗಳಿಗೇನು ಮ್ಯೂಸಿಕ್ ಮಾಡಿಲ್ಲ, ಬಟ್ ಮಾಡಿರೋ ಅನುಭವದಲ್ಲಿ ಏನು ಅಂದರೆ ಇವಾಗ ಹೀರೋಯಿನ್ನ ಫಸ್ಟ್ ಟೈಮ್ ನೋಡ್ತಾನೆ ಅವಾಗ ಒಂದು ಸಾಂಗು ಅಂತ ಸಾಧಾರಣವಾಗಿ ಹೇಳ್ತಾರೆ. ಹೀರೋಯಿನ್ನ ಫಸ್ಟ್ ಟೈಮ್ ನೋಡಿರ್ತಾರೆ, ಬಟ್ ನಾವು ಆ ಸಿಚುವೇಶನ್ನ 150ನೇ ಸಲ ಕೇಳಿರ್ತೀವಿ. ಸೊ ಹಂಗಾಗಿಲ್ಲ ಇಲ್ಲಿ. ಯಾಕೆ ಅಂದರೆ ದ ಸ್ಕ್ರಿಪ್ಟ್ ವಾಸ್ ಗೆಟಿಂಗ್ ರೆಡಿ ಅಟ್ ಹೋಮ್. ನನ್ನ ಅಣ್ಣ ಪವನ್, ಸೊ ರೆಡಿ ಆಗ್ತಿತ್ತು. ಸೊ ಪ್ರತಿಯೊಂದು ಕ್ಯಾರೆಕ್ಟ್ರು, ಸೊ ಪ್ರತಿಯೊಂದು ಸೀನು, ಸೊ ಅದು ಪ್ರತಿಯೊಂದು ನನಗೆ ಗೊತ್ತಿದ್ದರಿಂದ
ಸೊ ಟ್ಯೂನು ತುಂಬ ಆರ್ಗ್ಯಾನಿಕ್ ಆಗಿ ಬರ್ತಿತ್ತು. ಇವಾಗ ಈ ಸಿಚುವೇಶನಿಗೆ ಒಂದು ಟ್ಯೂನ್ ಮಾಡಬೇಕು ಅನ್ನೋ ಪ್ರೆಷರ್ ಇರಲಿಲ್ಲ. ಸೊ ರೈಟಿಂಗ್ ಜೊತೆನೇ ಮ್ಯೂಸಿಕ್ಕು ಆದಾಗ, ಸೊ ಎಲ್ಲ ವಿಷಯಗಳು ರೈಟಿಂಗ್ ಜೊತೆ ಅಸೋಸಿಯೇಟ್ ಆದಾಗ ಯಾವುದೇ ಪ್ರಾಡಕ್ಟ್ ಆದರೂ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಆ್ಯಕ್ಚುಲಿ ಸೊ ನನಗೆ 3 ಲೆವೆಲ್ ಪ್ರೆಷರ್ ಆಯ್ತು ಈ ಸಿನಿಮಾ ಸಿಕ್ಕಿದಾಗ. ಫಸ್ಟು ನಾನು ಜಿಮ್ಮಲ್ಲಿದ್ದೆ, ಅಜಯ್ ಸರ್ ಕಾಲ್ ಮಾಡಿದ್ರು ಫ್ರೀ ಇದ್ರೆ ಬನ್ನಿ ಅಂತ. ಸೊ ನಾನು ಬನ್ನೇರ್ಘಟ್ಟ ರೋಡಲ್ಲಿ ಇರೋದು, ರೋಡಲ್ಲ ಐ ಮೀನ್ ಸೊ ನಾನು ಅಲ್ಲಿಂದ ಸರ್ ಆಫೀಸಿಗೆ ಹೋಗೋಕ್ಕೆ ಸುಮಾರು 1.5 ಗಂಟೆ. ತಲೆಯಲ್ಲಿ ಬರೀ ಯುದ್ಧಕಾಂಡ, ಮ್ಯೂಸಿಕ್. ಹಿಂಗೆ ಫಸ್ಟ್ ಪ್ರೆಷರ್ ಏನಂದ್ರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡಬೇಕು ಅನ್ನೋ ಒಂದು ಪ್ರೆಷರ್ ಇತ್ತು. ನೆಕ್ಸ್ಟ್ ಸರ್ ಆಫೀಸ್ಗೆ ಹೋಗಿ ಕೂತ್ಕೊಂಡು ಕೂಡಲೇ ಸರ್ ಸ್ಟೋರಿನ ಎಕ್ಸ್ಪ್ಲೈನ್ ಮಾಡಿದರು. ಆ್ಯಂಡ್ ಬರೀ ಕ್ಲೈಮ್ಯಾಕ್ಸ್ ತೋರಿಸ್ತೀನಿ ನೋಡಿ ಅಂತ ಒಂದು 10 ಮಿನಿಟ್ಸ್ ತೋರಿಸಿದ್ರು. ಆ್ಯಂಡ್ ವಿತೌಟ್ ಮ್ಯೂಸಿಕ್ ನನಗೆ ಲಿಟ್ರಲಿ ಅಳು ಬಂತು ನೋಡಿದಾಗ. ಸೊ ಅಲ್ಲಿ ಪ್ರೆಷರ್ ಡಬಲ್ ಆಯಿತು, ಈ ಲೆವೆಲ್ಗೆ ಮ್ಯೂಸಿಕ್ ಮಾಡಬೇಕು ಅಂತ. ಸೊ ದಟ್ ವಾಸ್ ದ ಸೆಕೆಂಡ್ ಬಿಗ್ಗೆಸ್ಟ್ ಪ್ರೆಷರ್. ಮೂರನೇದು ಏನಾಯಿತು, ಹಿಂಗಿದೆ ಅಂದರು, ನನಗೇನು ಹೇಳಬೇಕು ಗೊತ್ತಾಯಿಲ್ಲ ಸರ್, ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅಂತ. ಆ್ಯಂಡ್ ಸ್ಟಾರ್ ಕಾಸ್ಟ್ ಎಲ್ಲ ನೋಡಿ ಅಫ್ಕೋರ್ಸ್ ಪ್ರವೀಣ್ ಅವ್ರು ಹೇಳ್ದಂಗೆ ಇಟ್ ಈಸ್ ಲೈಕ್ ಡ್ರೀಮ್ ಕಮ್ ಟ್ರೂ, ಚಿಕ್ಕಲಿಂದೆಲ್ಲ ನೋಡಿ ಬೆಳೆದು ಆ್ಯಂಡ್ ಟು ವರ್ಕ್ ವಿತ್ ದೆಮ್ ಅಂತ. ನೆಕ್ಸ್ಟ್ ಪ್ರೆಷರ್, ಹೈಯೆಸ್ಟ್ ಪ್ರೆಷರ್ ಯಾವಾಗ ಬಂದಿದ್ದು ಅಂದರೆ, ನಾನು ಕೂತ್ಕೋತೀನಿ ಕಂಪೋಸ್ ಮಾಡೋದು ನಿಮ್ಮ ಹಿಂದೆನೇ, ಓಕೆ ಅಲ್ವಾ ಅಂದರು ಅಜಯ್ ಸರ್. ಸೊ ಫಸ್ಟ್ ಆಫ್ ಆಲ್ ಹಾಗೆ ಕಂಪೋಸ್ ಮಾಡೋದೇ ಸ್ವಲ್ಪ ಪ್ರೆಷರ್, ಅದರಲ್ಲಿ ಸರ್ ಬೇರೆ ಜೊತೆ ಕೂತ್ಕೊಂತೀನಂದ್ರೆ ಅಂತ. ಬಟ್ ದಟ್ ಟರ್ನ್ಡ್ ಔಟ್ ಟು ಬಿ ಅ ಬೂನ್, ಬಿಕಾಸ್ ಸರ್ಗೆ ಎಷ್ಟು ಕ್ಲಿಯರಾಗಿ ಎಲ್ಲ ಏನು ಬೇಕು ಅಂತ ಗೊತ್ತಿತ್ತು ಅಂದರೆ, ನೀವು ಮೂವಿ ಮ್ಯೂಸಿಕ್ನ ಡೀಟೇಲಾಗಿ ಅಬ್ಸರ್ವ್ ಮಾಡಿದರೆ ಆ ಮೂವಿಲಿ ಒಂದೊಂದು ಮೂಮೆಂಟ್ಗೆ ಅವ್ರು ಅಬ್ಸರ್ವ್ ಮಾಡಿರೋದು. ಐ ಮೀನ್ ಆಸ್ ಎ ಕಂಪೋಸರ್ ನಾನು ಅಬ್ಸರ್ವ್ ಮಾಡಿರಲಿಲ್ಲ. ಹೇಮಂತ್ ಇದು ಇಲ್ಲಿಗೆ ಎಂಡ್ ಆಗಬೇಕು ಅಂತ. ನಾನು ಸರ್ ಅದು ಅಬ್ರಪ್ಟ್ ಆಗಲ್ವ ಅಂದರೆ ಜಸ್ಟ್ ಆ ಸೀನ್ ನೋಡಿ ಅಂತ ಹೇಳೋರು. ಸೊ ಅವ್ರದ್ದೊಂದು ಹ್ಯಾಂಡ್ ಮೂಮೆಂಟಿಗೆ ಕೂಡ ಹಿ ವಾಸ್ ಸೋ ಪರ್ಟಿಕ್ಯುಲರ್. ಸರ್ ಹೇಳಿದ್ರು ಆವಾಗಲೇ ಎಷ್ಟು ಪರ್ಟಿಕ್ಯುಲರ್ ಆಗಿ ಅವರು ಒಂದು ಡ್ರೆಸ್ ಸೆಲೆಕ್ಷನ್ಗೆ ಹೋಗ್ತಿದ್ರು ಅಂತ. ಸೇಮ್ ವೇ ಮ್ಯೂಸಿಕಲಿ ಕೂಡ ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ಆ್ಯಂಡ್ ಅವ್ರಿಗೆ ಎಕ್ಸಾಕ್ಟ್ಲಿ ಗೊತ್ತಿತ್ತು. ಆ್ಯಂಡ್ ಇನ್ನೊಂದು ಏನಾಯಿತು ಅಂದರೆ, ಜನರಲಿ ಇವಾಗ ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡುವಾಗ ಅವ್ರು ಹೇಳ್ತಾರೆ ಮ್ಯೂಸಿಕಲಿ ಹೆಂಗೆ ಎಲಿವೇಟ್ ಮಾಡ್ಬೇಕು ಸೀನ್ನ ಅಂದರೆ ಅಂತ. ಬಟ್ ಈ ಮೂವಿಲಿ ಅದು ಅವಶ್ಯಕತೆನೇ ಇರಲಿಲ್ಲ, ಬಿಕಾಸ್ ನಾನು ಮ್ಯೂಟಲ್ಲಿ ನೋಡಿದಾಗ್ಲೇ ಟೀಯರ್ಸ್ ಬಂತು. ಅಂದರೆ ದ ಮೂವಿ ಹ್ಯಾಸ್ ದಟ್ ಪವರ್. ಆ್ಯಂಡ್ ಇನ್ನೊಂದು ವಿಚಾರ ಸರ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಹೌ ಹಂಬಲ್ ಅಂತ. ನಮ್ಮ ಮನೆಗೆ ಡೈಲಿ ಬರೋರು ಅಲ್ಲಿಂದ ಅವರು ಬಂದು ಅವರೇನೆ ನನಗೆ ರಿಮೈಂಡ್ ಮಾಡೋರು, ಹೇಮಂತ್ 7:30 ಆಯಿತು ಸಂಜೆ, ನೀವು ಜಿಮ್ಮಿಗೆ ಹೋಗ್ಬಿಡಿ ಸಾಕಿವತ್ತು ಅಂತ. ಆ್ಯಂಡ್ ಅವರೇ ಕಾಫಿ ಮಾಡಿ, ಅವರೇ ತಟ್ಟೆ ಲೋಟ ತೊಳೆದು ಅವರೇ ಇಡೋರು. ಆ್ಯಂಡ್ ಇನ್ನೊಂದು ದುಡ್ಡಿನ ವಿಚಾರ ಹೇಳಕ್ಕೆ ಇಷ್ಟಪಟ್ಟೆ ಬರ್ತೀನಿ, ಬಿಕಾಸ್ ಅವಾಗಲೇ ಬಂತು, ಸರ್ ಕೇಳಿದ್ರು ಕ್ವಶನ್. ಚಾಮುಂಡೇಶ್ವರಿ ಸ್ಟುಡಿಯೋಲಿ ನಾವು DTS ಐ ಮೀನ್ 7.1 ಮಿಕ್ಸ್ ಎಲ್ಲ ಮುಗಿಸ್ತಾ ಇದ್ವಿ. ಹೊರಗಡೆ ಬಂದಾಗ ಒಂದು ಟೀ ಕುಡ್ಕೊಂಡು ಬಂದ್ವಿ ನಾನು ಅಜಯ್ ಸರ್ ಎಲ್ಲ ನಿಂತಿದ್ವಿ. ಸರ್ ಹೆಂಗಾದ್ರೂ ಇದೊಂದು ಸೂಪರಾಗಿ ಹಿಂಗೆ ಆಗಬೇಕು ಅಂತೆಲ್ಲ ಅಂದಾಗ ಸರ್ ನನಗೆ ಹೇಳಿದ ಒಂದೇ ಮಾತು, ಹೇಮಂತ್ ಇದು ನಾನು ಸೆಟ್ಲ್ ಆಗಕ್ಕೆ ಮಾಡ್ತಿರೋದಲ್ಲ, ಇದರಿಂದ ಸುಮಾರು ಜನ ಸೆಟ್ಲ್ ಆಗಬೇಕು, ನನ್ನ ತಲೆಯಲ್ಲಿ ಅವ್ರು ಇದ್ದಾರೆ, ಅವ್ರಿಗೋಸ್ಕರ ಇದು ಮಾಡಿರೋದು ಅಂತ. ಆ್ಯಂಡ್ ಸಿನ್ಸ್ ಡೇ 1 ಹಿ ಹ್ಯಾಸ್ ಬೀನ್ ದ ಸೇಮ್ ಗೈ. ಸೊ ಥ್ಯಾಂಕ್ ಯು ಸೋ ಮಚ್. ಮಾಡ್ಕೊಟ್ಬಿಡಿ ಏನೋ ಒಂದು ಅಂತ. ಬಟ್ ಈ ಸಿನಿಮಾದಲ್ಲಿ ನನ್ನ ಹೆಸರು ಟೈಟಲ್ ಕಾರ್ಡಲ್ಲಿ ನನ್ನ ಹೆಸರು ಕಾಣಿಸುತ್ತೆ, ನನ್ನ ಕೆಲಸ ಏನು ಕಾಣಿಸೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ, ಒಂದು ಸಿನಿಮಾ ನೀವು ಕಥೆ ಒಳಗಡೆ ಅದು ಎಳ್ಕೊಂಡು ಹೋಯ್ತು ಅಂತಂದರೆ ಯು ಡೋಂಟ್ ನೋಟಿಸ್ ಅ ಕಟ್. ಇಫ್ ಯು ಡೋಂಟ್ ನೋಟಿಸ್ ಅ ಕಟ್, ದಟ್ ಮೀನ್ಸ್ ಯು ಆರ್ ಇನ್ ಟು ದ ಫಿಲ್ಮ್. ಸೊ ಐ ಹೋಪ್ ನೋಬಡಿ ವಿಲ್ ನೋಟಿಸ್ ಮೈ ಕಟ್ಸ್. ಯಾಕೆ ಅಂತಂದರೆ ಈ ಸಿನಿಮಾ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ, ಅಷ್ಟು ಕಾನ್ಫಿಡೆನ್ಸ್ ಇದೆ ನನ್ನ ಮೇಲೆ. ಯಾಕೆಂದರೆ ಈ ಸಿನಿಮಾ ಮೇಲೆ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ. ಬರೀ ಟೈಟಲ್ ಕಾರ್ಡಲ್ಲಿ ನನ್ನ ಹೆಸರು ನೋಡಿ, ಮಿಕ್ಕಿದ್ದೆಲ್ಲ ಸಿನಿಮಾ ನೋಡಿ.